ನಮಸ್ಕಾರ ಯಜಮಾನ್ರೆ. ಹೇಗಿದ್ದೀರಾ? ನಮಸ್ಕಾರ ಶಕ್ತಿ ಅಣ್ಣ. ನಮಸ್ಕಾರ. ನೋಡ್ ತುಂಬಾ ದಿನ ಆಯ್ತು. ಸಮಯ ಕೂಡ ಬರ್ಬೇಕಲ್ಲ. ಸಿಗರೇಟ್ ಷಣ್ಮುಗ ಅಣ್ಣ, ಸಿಗರೇಟ್ ತಗೊಂಡ್ ಬಾಪ. ಸರಿ ಅಣ್ಣ, ತಗೊಂಡ್ಬರ್ತೀನಿ ಅಣ್ಣ. ಏನ್ ಶಕ್ತಿ ಅಣ್ಣ, ಹೇಳಪ್ಪ. ರಾಜ್ಯದವರ ಕೇಸ್ ಏನಾಯ್ತು? ಅಪೀಲ್ ಮಾಡಿದ್ದೀನಿ. ಫಸ್ಟ್ ಅವನು ನೋಡು, ಬೇಲ್ನಲ್ಲಿ ಹೇಗಿದ್ದೀರಮ್ಮ? ನೀನ್ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಹೇ, ನಾನು ಹೋಗ್ತೀನಿ. ಬರ್ತೀನಿ. ಸರಿಮ್ಮ. ತಂಗಯ್ಯನ ಮಗಳು ದಿನಕ್ಕೂ ತುಂಬಾ ಚೆನ್ನಾಗಾಗ್ತೀಯಾಳಲ್ಲ? ಇಷ್ಟ ಆಗಿದ್ದೇನೆ. ಇಷ್ಟ ಆಗಿದ್ರೆ ಮುಗಿಸ್ಬಿಟ್ಟೋದಾನೆ. ನಿಲ್ಸೋಳು, ಇದು ನಮ್ ಜಾತಿ ಹುಡುಗಿ ಅಣ್ಣ. ನೀವು ಜಾತಿ ಸಂಘ ಮುಕ್ಕೊಂಡ ತಪ್ಪಾಗೋಗ್ಬಿಡ್ತಾನ. ಏನ್ ತಪ್ಪಾಗುತ್ತೆ? ಊರಲ್ಲಿ ನಡೀದೇ ಇರೋದಾ? ನಮ್ ಷಣ್ಮುಗ ಅದು ಕರೆಕ್ಟ್ ಆಗ್ತಾನೆ ಇರ್ತಾನೆ. ನಿಮ್ ಎಂಜಿಲ್ನ ತಿನ್ ಬೆಳ್ದವನ ಮದ್ವೆ ಮಾಡಿಡಣ. ಊರ್ನವ್ರ ಕಣ್ಣಿಗೆ ಅವನ್ ಹೆಂಡ್ತಿ, ನಿಮ್ಗೆ ಚಿಕ್ಕ ಮನೆ ಅಣ್ಣ. ಏನ್ ಹೇಳ್ತಿದ್ದೆ ನೀನು? ನಮ್ಮ ಅಂಡೆಲಿದ್ರೆ ಅದು ನೀರು, ಅದೇ ಕಮಂಡದಲ್ಲಿದ್ರೆ ಅದು ತೀರ್ಥ, ಒಲೆಯಲ್ಲಿದ್ರೆ ಬೂದಿ, ಪೂಜಾರಿ ಕೈಲಿದ್ರೆ ವಿಭೂತಿ. ಎಲ್ಲ ಸರಿ, ಅದಕ್ಕೆ ಅವನು ಒಪ್ಕೊಳ್ತಾನ? ಅವನು ವಿಶ್ವಾಸವಾಗಿರ್ತಾನ ನಿಮ್ಗೆ? ಅಣ್ಣನ್ ಕಾಲ್ ಚಪ್ಲಿ ನಾನು. ನನಗೆ ನಂಬಿಕೆ ಇಲ್ಲಪ್ಪ. ನೀನು ಯಾರಾದ್ರೂ ಕಡಿಯಕ್ಕಾಗತ್ತಾ? ಏನದು? ಯಾರಾದ್ರೂ ನನ್ನ ತರಿಯಕ್ಕಾಗತ್ತಾ? ಏನ್ ಹೇಳ್ತೀರಾ ನೀವು? ಅಣ್ಣ, ಸಿಗರೇಟ್ ಅಣ್ಣ. ಏ ಷಣ್ಮುಗ ಅಣ್ಣ, ಶಕ್ತಿನ್ ಮುಗಿಸ. ಏ ಷಣ್ಮುಗ, ಬಿಡೋ ಬಿಡೋ ಬಿಡೋ. ಈಗ ನೋಡ್ದಿಯಲ್ಲ ಷಣ್ಮುಗನ್ನ? ನೋಡ್ದೆ. ನಂಬಿಕೆ ಇಲ್ಲ ಅಂತ ನಂಬ್ತೀನ್ರಿ. ಮಚ್ಚಿ ಒಳಗಿಡೋ. ಇಡ್ತೀನಣ್ಣ. ಅಣ್ಣೆ, ಅದ್ರಲ್ಲಿ ಒಂದು ಚಿಕ್ಕ ಸಮಸ್ಯೆ ಅಣ್ಣೆ. ಏನು? ಆ ಹುಡುಗಿ ಬೇರೆ ಜಾತಿ ಹುಡುಗನ ಲವ್ ಮಾಡ್ತಾ ಇದ್ದಾಳೆ ಅನಿಸ್ತಾ ಇದ್ದಾನೆ. ಹಾಗಾದ್ರೆ ತುಂಬಾ ಒಳ್ಳೇದಾಯ್ತು. ತಂಗಯ್ಯನ ಮಂಟಪಕ್ಕೆ ಬರಕ್ ಹೇಳು. ಸರಿನಾ? ಇಲ್ಲಿ ನೋಡಿ, ನೀವು ನನಗೆ ಇಷ್ಟ ಆಯ್ತು, ಆದ್ರೆ ಸುಮ್ಮನೆ ಹಿಂದೆ ಮುಂದೆ ಬರಬೇಡಿ. ಏನಿದ್ರು ನನ್ನ ಅಪ್ಪನ ಹತ್ರ ಮಾತಾಡಿ. ಅದೇ ನಿಮ್ಮಪ್ಪ ಒಪ್ಪಿದಾರಲ್ಲ? ಒಪ್ಪಿದ್ರೆ ಶಾಸ್ತ್ರ ಪ್ರಕಾರ ಮಾತಾಡ್ಬೇಡ್ವಾ? ನನ್ನ ಅಪ್ಪ ಹೇಳೋದನ್ನೇ ನಾನು ಕೇಳ್ತೀನಿ, ಸರಿಯಾ? ಹೋಗು, ಹೇಗಿದ್ರು ನನ್ನೇ ಮದ್ವೆ ಆಗ್ಬೇಕು ನೀನು. ನನ್ನ ಮಗಳು ಆಸೆ ಪಟ್ಟಿದ್ದಾಳೆ. ಆ ಹುಡುಗನು ಒಳ್ಳೆ ಹುಡುಗನೇ. ಈ ಕಾಲದಲ್ಲಿ ಯಾರು ಜಾತಿ ನೋಡ್ತಾರೆ? ನೀವು ನೋಡೋದಿಲ್ಲ. ಲೆಕ್ಕ ತಗೊಂಡು ಎಲ್ಲರಿಗೂ ಇಷ್ಟ ಅಂತ ಜಾಗ ಕೊಡ್ತಾರೆ. ಇಲ್ಲ ಯಜಮಾನ್ರೆ, ನನ್ನ ಮಗಳು ಆಸೆ ಪಟ್ಬಿಟ್ಟಿದ್ದಾಳೆ. ನೋಡು, ಸರ್ಕಾರ ಜಾಗ ಕೊಡ್ತದೋ ಇಲ್ವೋ, ಅಣ್ಣನ ಮನಸ್ಸಿನಲ್ಲಿ ನಿಮ್ಗೂ ನಿನ್ ಮಗಳಿಗೂ ಜಾಗ ಕೊಟ್ಟಿದ್ದಾರೆ. ಅರ್ಥವಾಗ್ಲಿಲ್ವಲ್ಲ? ಅಣ್ಣ, ನಮ್ ಜಾತಿ ಸಂಘಕ್ಕೆ ಮುಂದಿನ ಮುಖಂಡನೇ ನೀನೇ. ತಂಗಯ್ಯ, ನಿಮ್ಮ ಹೆಣ್ಣ ಇದನ್ನೇ ಬೇರೆ ಜಾತಿ ಅವ್ರಿಗೆ ಮದುವೆ ಮಾಡಿಕೊಟ್ರೆ ಇದನ್ನೇ ನೋಡ್ಕೊಂಡು ಎಲ್ಲರೂ ತಪ್ಪು ಮಾಡ್ಬೋದಲ್ಲ? ಹಾಗಾದ್ರೆ ನಮ್ಮ ಜಾತಿಗೆ ಏನು ಮರ್ಯಾದೆ? ಅದರಿಂದಾನೇ ನಿಮ್ಮ ಹೆಣ್ಣ ನಮ್ಮ ಜಾತಿಯವರಿಗೆ ಮದುವೆ ಮಾಡಿಕೊಡ್ಬೇಕು ಅಂತೀನಿ. ಯಾರಿದ್ದಾರೆ? ಯಾರಿಗೆ ಮದುವೆ ಮಾಡ್ಬೇಕು? ನಾನ್ ತಮ್ಮ ಅನ್ಕೊಂಡ್ರು ಷಣ್ಮುಗನ್ಗೆ. ಇವನಿಗ? ಅವನು ನಿಮ್ಗೆ ತಮ್ಮ ಆಗಿರ್ಬೋದು, ಅವನ್ ಮಾಡೋದು ಕೂಲಿ ತಾನೆ. ಅದಕ್ಕೇನಂತೆ ತಂಗಯ್ಯ, ಮದ್ವೆ ನಂತರ ಒಳ್ಳೆ ಕೆಲಸ ಕೊಡ್ತೀನಿ. ನಿನ್ಗೂ ನಿನ್ ಕುಟುಂಬಕ್ಕೂ ಏನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ತೀನಿ. ಸರಿ ಯಜಮಾನ್ರೆ, ನಿಮಗಾಗಿ ನಾನು ಇದನ್ನ ಮಾಡ್ತೀನಿ. ನೀವು ಹೇಳ್ದಂಗೆ ನಡ್ಕೊಳ್ಳಿ. ಯಾಗಾದ್ರೂ ನಿಮ್ಮ ಮಗಳ ಹತ್ರ ಮಾತಾಡಿ ಮದುವೆಗೆ ಒಪ್ಪಿಸ್ಬಿಡಿ. ಕುಡ್ದು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಪ್ರಮಾಣ ಮಾಡಿ ಹೇಳ್ತೀನಿ. ನನ್ನ ಮಗಳು ನಮ್ಮ ಜಾತಿ ಗೌರವನ ಕಾಪಾಡ್ತಾಳೆ, ನಂಬಿ. ನಮ್ಮ ಜಾತಿಗೆ ನಿನ್ನಿಂದ ಕಳಂಕ ಬರಬಾರ್ದು ಅಂತ ನಾನು ಹೇಳೋದು ನೀನು ಕೇಳ್ತೀಯಾ ಅಂತ ನಾನು ಮಾತು ಕೊಟ್ಟು ಬಂದಿದ್ದೀನಿ. ನಾನು ಬದುಕಿರೋದು, ನೇಣು ಹಾಕ್ಕೊಳ್ಳೋದು ನೀನು ತಗೊಳ್ಳೋ ನಿರ್ಧಾರದಲ್ಲಿದೆ. ನಾನು ನಿನ್ನ ಜೊತೆ ಇರಬೇಕಾ, ನೇಣು ಹಾಕೋಬೇಕಾ ಹೇಳು?
ಹೌದು, ಮೈಸೂರಿಗೆ ತುಂಬ ಬಸ್ ಇರುವಾಗ ಯಾಕಪ್ಪ ಲಾರಿನಲ್ಲಿ ಬರ್ತಾ ಇದೆಯಾ? ಬಸ್ ನಿಲ್ಸಕ್ಕೆ ಹೇಳ್ದಲ್ಲಿ ನಿಲ್ಸಲ್ಲ, ಎಲ್ಲ ಒಂದು ಕಾರಣಕ್ಕೆ. ಹೌದು, ಸ್ವಲ್ಪ ಎಣ್ಣೆ ಹೊಡಿಯೋಣ. ಎಣ್ಣೆನಾ? ನಿಮಗೂ ಒಂದು ಕಟಿಂಗ್ ಕೊಡ್ತೀನಿ. ಹಾಗಾದ್ರೆ ಹಾಕು ಹಾಕು. ತಮ್ಮ, ನನಗೆ ಕಟ್ಟಿಂಗ್ ಸಾಲಲ್ಲ ಕಣಯ್ಯ, ವಾಟ್ರ್ ಆದ್ರೂ ಬೇಕು. ಸರಿ ಅಣ್ಣ, ಟಂಬ್ಲರ್ ಇದೆ ಒಳಗೆ. ಅಲ್ಲಿ ನೋಡು, ಎಲ್ಲ ಸೆಟಪ್ಪು ಒಳಗೆ ಐತೆ. ಅದ್ರ ಹಿಂದ್ಗಡೆ ನೋಡು ಉಪ್ಪಿನಕಾಯಿ ಇದೆ, ಬೆಳ್ಳುಳ್ಳಿ ಉಪ್ಪಿನಕಾಯಿ. ಅದೆತ್ಕೋ, ತುಂಬ ಚುಳ್ಳಂತಿರುತ್ತೆ. ತಮ್ಮ ಸ್ವಲ್ಪ ಜಾಸ್ತಿ ಹಾಕು, ಹೊಡೆದು 3 ದಿವಸ ಆಯ್ತು. ಅಣ್ಣ ತಗೊಳ್ಳಿ ಅಣ್ಣ, ಕಟಿಂಗ್ ಹಾಕೊಳ್ಳಿ. ಹೇ, ನೋಡ್ಕೊಂಡಪ್ಪ, ಗಾಡಿ ಓಡಿಸ್ತಾ ಇದ್ದೀನಲ್ಲ, ಕರೆಕ್ಟಾಗಿ ಹಾಕ್ಕೊಡ್ಬೇಕು. ಕುಡೀರಿ ಕುಡೀರಿ. ಹೌದು, ಈ ರೂಟಲ್ಲಿ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? 6 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಯಾಕೆ ಹೇಳ್ತಿದ್ಯಾ? ಎಲ್ಲಾನು ಒಂದು ಕಾರಣಕ್ಕೆ. ಏನು ಕೇಳಿದ್ರು ಕಾರಣ ಅಂತಾನೆ ಹೇಳ್ತಿದ್ಯಲ್ಲಪ್ಪ. ಸರಿ, ಅಲ್ಲಿ ಟಾರ್ಚ್ ಲೈಟ್ ಎಲ್ಲ ಕಾಣಿಸ್ತಿದ್ಯಲ್ಲ, ಹೌದು. ಹಾಗೆ ಗಾಡಿ ಸ್ವಲ್ಪ ಸ್ಲೋ ಮಾಡಿ. ಓ, ಅದು ಸರಿ. ನೀ ಆ ಪಾರ್ಟಿನ? ಕಾರಣ ಕೇಳಿದ್ರಲ್ಲ, ಎಲ್ಲಾನು ಇದಕ್ಕೆ ಹೈವೇ ಲಾರಿನಲ್ಲಿ ಬರೋದು. ಅರ್ಥ ಆಯ್ತು. ಅಲ್ಲಿ ನೋಡಪ್ಪ, ಮಕ್ಕದಲ್ಲಿ ಡಿಮ್ ಅಂಡ್ ಡಿಪ್ ತೋರಿಸ್ಕೊಂಡು ರೇಟ್ ಹೇಳ್ತಾ ಇದಾರೆ. 2 ಬೆಳ್ ತೋರಿಸಿ 200 ರೂಪಾಯಿ ಅಂತ ಹೇಳ್ತಿದ್ದಾಳೆ. ರೇಟ್ ಓಕೆನಾ? ಅದು ಓಕೆನೆ, ನೀವು ಗಾಡಿ ನಿಲ್ಸಿ. ಇವಳು ಬೇರೆ ಬೆಳ್ಳೆ ಕೆಳಗಿಳಿಸ್ತಾ ಇಲ್ಲ. ಹೌದು, ನೀವ್ ಇಳಿಯಲ್ವಾ? ಹೇ ತಮ್ಮ, ನೀನ್ ನನ್ಗೆ ಹೇಳ್ತಿದ್ಯಾ? ನಾನು ರೆಗ್ಯುಲರ್ ಆಗಿ ನಿಲ್ಸೋ ಜಾಗನೇ ಇದೆ ಕಣೋ. ನಮಗೆ ಮುಂದೆ ನಿಂತಿರೋದು ಸೆಟ್ ಆಗಲ್ಲ, ಹಿಂದ್ಗಡೆ ನಿಂತಿದೆ ನೋಡು, ಅದೇ ನಮಗೆ ಸೆಟ್ ಆಗೋದು. ಅದು ತುಂಬಾ ಡಿಮ್ ಆಗಿ ಕಾಣಿಸ್ತಿದೆ. ಫಿಗರ್ ಚೆನ್ನಾಗಿದೆ, ಕಂಪ್ನಿ ಹೇಗಿದೆ ನೋಡೋಣ. ಹೋಗಣ್ವಾ? ಹೌದು, ನಿನ್ನ ಮೊದಲೇ ನೋಡ್ದಾಗಿದೆಯಲ್ಲ. ಹೆಣ್ಣನ್ನ ಅನುಭವಿಸ್ಬೇಕು ಅಂತ ಅಂದ್ಕೋ, ಸಂಶೋಧನೆ ಮಾಡ್ಬೇಕು ಅಂತ ಅಲ್ಲ. ಬಾ. ಚೆನ್ನಾಗಿ ತತ್ವ ಮಾತಾಡ್ತಾಳಲ್ಲ, ಅನುಭವಶಾಲಿ. ನಾನು ನೀನು ಒಂದಾದ ಮೇಲೆ ಈ ಚಂದ್ರನನ್ನು ನೋಡಿ. ಹೋಗಪ್ಪ, ಅದೇ ತುಂಬಾ ಸಲ ಚಂದ್ರನನ್ನು ನೋಡಿದ್ಯಲ್ಲ, ಮತ್ತಿನ್ನೇನು? ಎಷ್ಟು ಸರಿ ನೋಡಿದ್ರು ಬೋರ್ ಹೊಡಿಲ್ಲ ಹುಡುಗಿ. ಹೌದು, ನಿನ್ ಹೆಸರೇನಂತ ಹೇಳ್ದೆ? ಹುಲಿನಾ? ಬೀಜ ತೆಗ್ದಿರೋದ, ಬೀಜ ತೆಗೆದೇ ಇರೋದ? ಕಿಂಡಲ್ಲ, ಹುಲಿ ಪಾಂಡಿ. ಹುಲಿ ಪಾಂಡಿ. ಹುಲಿ ಹೆಂಗ ಆರತ್ತೆ ಅಂತ ನೋಡೋಣ. ಏಯ್, ಏನ್ ಬಂದ್ ಕೂಡ್ಲೆ ಮಲ್ಕೊಂಬಿಟ್ಟೆ? ನನಗ್ ಮೂಡ್ ಬರೋದ್ ಬೇಡ್ವಾ? ನೀನ್ ಕೊಡೋ 200 ರೂಪಾಯಿಗೆ ನಿಂಗೆ ಬಿಸಿ ಹೆಚ್ಚು ಮಾಡಿ ಮೂಡ್ ಬೇರೆ ಏರಿಸ್ಬೇಕಾ? ನಿಂಗೆ ಮೂಡ್ ಏರಿಸ್ಬೇಕಂದ್ರೆ ಹೆಂಡ್ತಿನ ಕರ್ಕೊಂಡು ಊಟಿ ಕೊಡಕೆನಾಲ್ಗೆ ಹೋಗಿ ರೂಮ್ ಮಾಡಿ ಮೂಡ್ ಏರಿಸ್ಕೋ. ನಂಗೆ ಟೈಮ್ ಆಗ್ತಿದೆ, ಬೇರೆ ಪಾರ್ಟಿನ ನೋಡೋದ್ ಬೇಡ್ವಾ? ತುಂಬಾ ಅವಸರ ಮಾಡ್ತಾಳಲ್ಲ, ಟಕ್ಕಂತ ಕಳ್ಸ್ಬಿಡ್ತಾಳ. ಓಯ್ ನಿಲ್ಲೋ. ಏಯ್, ನೀನ್ ತಾನ್ ಹೇಳ್ದೆ ಹುಲಿ ಹೇಗ್ ಹಾರುತ್ತೆ ಅಂತ. ಅದಕ್ಕಾಗಿ ಒಣಗಿದ ಮರ ಬೀಳೋ ತರ. ತಗೋ, ಇದನ್ ಹಾಕು ಸೇಫ್ಟಿಗೆ. ಇದೇನಿದು, ಒಂದೇ ಕೊಡ್ತಿದ್ಯಾ? ಡಬಲ್ ಆಗಿ ಕೊಡು, ಸ್ಟೀಲ್ ಬಾಡಿ ಅಲ್ವಾ? ಓಯ್, ಇದು ಕಡಲೆ ಮಿಠಾಯಿ ಅಲ್ಲಪ್ಪ, ಕಾಂಡಮ್. ಸರಿ, ಮುಖ ಆ ಕಡೆ ತಿರುಗ್ಸು. ಕಾಂಡಮ್ ಗೌರ್ಮೆಂಟ್ ಹಾಸ್ಪಿಟಲಿಂದ ತಂದಿದ್ದಾಳು. ಸರಿಯಾಗಿ ಹಾಕೊಳ್ಳಯ್ಯ. ಬಂದ್ ಹಾಕ್ಕೊಡ್ತೀಯಾ? ಏನ್ ಹೊಸ್ದಾಗ ಹೇಳ್ಕೊಡ್ತಿದ್ಯಾ? ಓಯ್, ಉಗ್ರಲ್ಲಿ ಕೀಳ್ಬೇಡಯ್ಯ. ಗಟ್ಟಿಯಾಗಿ ಹಿಡ್ಕೋ. ಪೂರ್ತಿ 500 ರೂಪಾಯಿ ಕೊಟ್ಬಿಡ್ತೀಯಾ? ಒಳ್ಳೆ ಕಂಪ್ನಿ ಕೊಡು, ನಾ ಕೊಡ್ತೀನಿ. ನನ್ಗೊಂದು ಗ್ಲಾಸಲ್ಲಿ ಉಯ್ಯಕ್ಕ. ಇದೋ ಕುಡಿ. ಅಪ್ಪ, ಇದೋ ಉಪ್ಪಿನಕಾಯಿ. ಅಕ್ಕ ಉರಿತಿದೆ, ಎಣ್ಣೆ ಕೊಡಕ್ಕ. ಏನಾಯ್ತೆ? ಅದನ್ ಯಾಕೆ ಕೇಳ್ತೀರಾ? ಕ್ರೂರಿ ಮನುಷ್ಯನಾ? ಉರಿತಿದೆ. ಕೈನ ನೋಡ್ಕೊಂಡು ಅಮ್ಮಿಕ್ ಬಿಟ್ಟ. ಇನ್ನೊಂದು ಟಂಬ್ಲರ್ ಕೊಡು. ಇದಕ್ಕೆ ಬಾಂಬೆ ರೆಡ್ ಲೈಟೇ ಪರವಾಗಿಲ್ಲ. ಜಾಕೆಟ್ ಬೇರೆ ಹರಿದಾಕ್ಬಿಟ್ಟ. ಕ್ರೂರ ಮನುಷ್ಯ. ಕಾಮದಾಸಲಿ ಕೈಯನ್ನು ಹಿಡಿದು ಅಮ್ಕಿ ನೋವು ಮಾಡ್ಬಿಟ್ಟ. ಅಮ್ಮ, ಏನ್ ಹೇಳೋದು? ಏ ದನ, ಅಲ್ಲೇನ ಶಬ್ದ ಅಲ್ಲಿ? ಇನ್ನೊಂದು ಟಂಬ್ಲರ್ ಬಿಟ್ಟು ಕತ್ತಿದಾನೆ. 101 ನೆನಪು ಎದೆಯಾಳದಿಂದ. ಏನಪ್ಪ ಹಾಡ್ ಆಡ್ತಿದ್ದಿ? ನಿದ್ರೆ ಬರ್ತಿದ್ಯಾ? ಏನ? ನಿದ್ದೆ ನನಗ್ ಬರ್ತಾ ಇದೆ ಅಂತ ಆಡ್ತಲ್ಲಮ್ಮ, ನಿದ್ದೆ ನಿನಗ್ ಬರ್ಬಾರ್ದು ಅಂತ. ಏನಯ್ಯ, ಇಲ್ಲಿ ಎಷ್ಟೋ ಮಂದಿ ಇದ್ದಾರೆ, ನನ್ನ ಹತ್ರ ಮಾತ್ರ ಯಾಕೆ ಬರ್ತಿ? ಅದು ಏನ್ ಮಾಯಾ ಅಂತ ಗೊತ್ತಿಲ್ಲ, ನೀನ್ ನೋಡಿದ್ರೇನೆ ಹಂಗೆ. ಏನು ಚಾಪೆ ದಿಂಬೆಲ್ಲ ಒಂದೇ ಸೆಟಪ್ ಆಗಿದೆ? ಎಲ್ಲ ನಿನ್ಗೋಸ್ಕರನೇ. ಸರಿ,
ಕತೆ ಹೇಳೋ ಸಮಯನ ಇದು? ಹೌದೌದೌದೌದು, ಇದು ದೇಹ ಮಾತಾಡೋ ಸಮಯ ಅಲ್ಲ. ಆ? ಬಾ, ಇಬ್ರು ಸೇರಿ ಸ್ವರ್ಗ ಸೇರೋಣ. ಸರಿ. ಕವಿತಾ, ಕನ್ನಡದಲ್ಲಿ 100ಕ್ಕೆ 100, ಆಂಗ್ಲದಲ್ಲಿ 100ಕ್ಕೆ 100, ಗಣಿತದಲ್ಲಿ 100ಕ್ಕೆ 100, ಸೈನ್ಸ್ನಲ್ಲಿ 100ಕ್ಕೆ 100, ಸಮಾಜದಲ್ಲಿ 100ಕ್ಕೆ 100, 500ಕ್ಕೆ 500. ವೆರಿ ಗುಡ್ ಕವಿತಾ, ನೀ ತುಂಬಾ ಮುಂದೆ ಬರ್ತೀಯಮ್ಮ. ಯೋ, 200 ರೂಪಾಯಿ ಸೇರಿಸಿ ಕೊಡೋ. ಕಂಪ್ನಿ ಕೊಡ್ತೀನಲ್ಲ. ಹಾ, ಯೋ, ಅದೇ ಎಲ್ಲ ಮಾಡ್ತಿದ್ದೀನಲ್ವಾ, ಒಟ್ಟು 500 ರೂಪಾಯಿ ಕೊಡು. ಇವಾಗ ಹೇಗಿದ್ದೀರಪ್ಪ? ಪರವಾಗಿಲ್ಲಮ್ಮ. ಅಮ್ಮ, ಬಂದೆ ಕವಿತಾ. ಅಮ್ಮ, ತಗೋಮ್ಮ, ಎಲ್ಲಾ ಸಾಮಾನು ತಗೊಂಡಿದ್ದೀನಿ. ಸರಿ ನೋಡಿ ಖರ್ಚು ಮಾಡು. ನಾ ನೋಡ್ಕೋತೀನಿ. ಇವತ್ತು ಕಲೆಕ್ಷನ್ ಪರವಾಗಿಲ್ಲಮ್ಮ. ಅಯ್ಯೋ, ಏನಿದು ಹೀಗೀರಿದ್ದಾರೆ? ಏನಮ್ಮ ಹೊಸ್ದಾಗ್ ಕೇಳ್ತಾ ಇದ್ಯಾ? ಬರೋರೆಲ್ಲ ಮನುಷ್ಯರಾಗಿದ್ರೆ ಪರವಾಗಿಲ್ಲ, ಬರೋರೆಲ್ಲ ಮೃಗಗಳೇ ಆಗಿದ್ದಾರೆ. ಅಯ್ಯೋ, ಹೇಗಮ್ಮ ಸಹಿಸ್ಕೋತೀಯ ಇದನ್ನೆಲ್ಲ? ಸ್ವಲ್ಪ ಎಣ್ಣೆ ರೆಡಿ ಮಾಡು. ಸರಿಮ್ಮ. ತಗೋ, ಈ ಹಣನ ತಗೊಂಡು ಎತ್ತಿಡು. ಅಪ್ಪಂಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕಾಗತ್ತೆ. ಸರಿಮ್ಮ, ಈಗ್ಲೇ ಮದ್ದು ಅರ್ದು ಬಿಡ್ತೀನಮ್ಮ. ಆಮೇಲೆ ನನ್ನ ಅಳಿಯನ ಹತ್ರ ಏನು ಮಾತಾಡಕ್ಕಾಗಲ್ಲ. ಕೆಲಸ ವಿಷಯದಲ್ಲಿ ಅವನು ತುಂಬಾ ಕೋಪ ಮಾಡ್ಕೊಂಡು ದುಮ್ತಾನೆ. ಹೋಗಿ ಭದ್ರವಾಗಿ ಸೇರು. ಅಲ್ಲಿ ಹೋದ್ಮೇಲೆ ಒಂದು ಫೋನ್ ಮಾಡು. ಹೋಗಪ್ಪ. ನಾಗರಾಜಣ್ಣ, ಆ? ನಾನ್ ಗಾಡಿಗೆ ಲೋಡ್ ಏರಿಸಿ ಮೈಸೂರು ದಾರಿನಲ್ಲಿ ಕೊಯಂಬತ್ತೂರ್ಗೆ ಹೋಗ್ತೀನಿ. ಏ ಈಸಿ ಪಾಂಡಿ, ಆಗಿರುತ್ತೆ. ನನ್ನ ಹತ್ರ ಹೇಳೋ ಬದಲು ನನ್ನ ಅಳಿಯನ ಹತ್ರ ಹೇಳಪ್ಪ. ಅವನ ಹತ್ರ ಬೇರೆಯಾ? ಸರಿ ಬನ್ನಿ. ಆ 3 ಲೋಡ್ಗೆ ಬಿಲ್ ಹಾಕಿದ್ರಾ? ಸರಿ, ಹಾಕ್ತೀನಿ ಸರ್. ಬೇಗ ಹಾಕಿ. ಅಬ್ಬಬ್ಬಾ, ಶುರು ಮಾಡಿಬಿಟ್ಟಿಯ ನಿನ್ ಡೈಲಿ ಕತೆನಾ? ಏನೋ ಇದು, ಯಾವಾಗ ನೋಡಿದ್ರು ಪಾರ್ಸಲ್ ಊಟ. ಪಾರ್ಸಲ್ ಊಟ ಬಿಡಕ್ ಆಗಲ್ವೇನೋ ನಿನ್ಗೆ? ನಾಗರಾಜಣ್ಣ, ನೀನ್ ಅಳಿಯಂಗೆ ಸರಿಯಾದ ಕಾಲಕ್ಕೆ ಮದುವೆ ಮಾಡ್ಬಿಡೋ. ಪಾರ್ಸಲ್ ಊಟನೇ ಮಾಡ್ತಾ ಇದ್ದೀರಿ ಹೇಗೆ? ಲೋ ಪುಟ್ಟ, ಶ್ರೀರಂಗಪಟ್ಟಣದಲ್ಲಿ ತುಂಬಾ ಸುಂದರವಾಗಿರೋ ಓದಿದ ಹುಡುಗಿ ಒಂದಿದೆ, ಮದುವೆ ಆಗ್ತೀಯಾ? ಸರಿ ಸರಿ ಬಿಡು, ಬೇಡ. ಇಲ್ಲ, ನೀನಾದ್ರೂ ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋ, ವಯಸ್ಸಾಗ್ತಾ ಇದೆಯಲ್ವಾ? ಇಲ್ಲಿ ನೋಡು ಪಾಂಡಿ, ನೀನು ನೋಡೋ ಅಂಗಡಿಲೆಲ್ಲ ತಿಂಡಿ ತಿನ್ನೋನು. ಆದ್ರೆ ನನ್ನ ಅಳಿಯ ಇಷ್ಟ ಇದ್ರೆ ಮಾತ್ರ ಅಸ್ತ್ರೆ ತಿಂತಾನೆ. ಅದೇ ಯಾಕೆ ಅಂತ ಅಣ್ಣ, ಈ ವಯಸ್ಸಿನಲ್ಲಿ ಒಳ್ಳೆ ಊಟ ಮಾಡ್ಬೇಕಲ್ವಾ? ಯಾರು ಇವ್ರ? ತುತ್ ಕೊಟ್ರೆ ವಾ ಅಂತ ವಾಂತಿ ಮಾಡಿದ್ರು. ಬಾಲ ಸರ್, ಹುರಿದು ಮೀನು ಸಾಂಬಾರ್ ಮಾಡಿದೀನಿ. ಸಾಯಂಕಾಲ ಮನೆ ಹತ್ರ ಬರ್ತೀರಾ? ಸುಮ್ನೆ ನಿನ್ ಕೆಲ್ಸ ನೋಡ್ಕೊಂಡು ಹೋಗ್ತೀಯಾ? ಕೆಲ್ಸ ನೋಡಕ್ಕೆ ಕರಿತಿದೀನಿ. ಏನಮ್ಮ ಪಾರ್ವತಿ, ಅವ್ನ್ ಫ್ರೆಶ್ ಆಗಿ ಕೊಟ್ರೆ ಊಟ ಮಾಡಲ್ಲ, ಇದ್ರಲ್ಲಿ ನೀನು ಗಂಡ ತಿನ್ ಮಿಕ್ಕಿದ್ ಕೊಡ್ತೀಯಾ? ಸಾಕು ಸಾಕು, ಅವನೇ ನಾನು ಹಾಕೋಕೆ. ಕೋಪ ಬರ್ಸ್ಬೇಡ. ಲೋಡ್ ಹಾಕಿದಾಯ್ತಲ್ಲ, ಹೋಗ್ತಾ ಇರೋ. ಬಾಲ, ಈ ಗಾಡಿಗೆ ಲೋಡ್ ಕರೆಕ್ಟ್ ಆಗಿ ಸಿಗೋ ಹಾಗೆ ನಿನಗೊಂದು ಲೋಡ್ ತಕ್ಷಣ ಸಿಗ್ತಾ ಇಲ್ವಲ್ಲ? ಸರಿ ಅಣ್ಣ, ನಾನು ಲೋಡ್ ತಗೊಂಡು ಹೊಡ್ತೀನಿ. ಬಾಲ, ನಾ ಕಾಶಿ ಅಂಗಡಿವರೆಗೂ ಹೋಗ್ಬಿಟ್ಟು ಬರ್ತೀನಿ. ನೀನು ಬೇರೆಲ್ಲ ಹೋಗ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಹಾಗಾಗಿ ಹೇಳಿ ಹೋಗ್ತಾ ಪಾಂಡಿ, ಇದ್ದೀನಿ. ನಂಗೂ ಆ ಕಡೆ ಕೆಲ್ಸ ಇದೆ, ನಾನು ಬರ್ತೀನಿ. ಬ್ಯಾಂಕ್ ವರ್ಗೂ ಹೋಗ್ಬೇಕು. ಬಾಲ, ಚಿಕ್ಕಪ್ಪ ಬ್ಯಾಂಕ್ ಲೋನ್ ಹಾಕಿ ಲಾರಿ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಮಾಡೋಣವಾ? ಈಗಿರೋ ಪರಿಸ್ಥಿತಿಯಲ್ಲಿ ಮೋಟಾರ್ ಕೆಲಸ ಮಾಡೋದು ತುಂಬಾ ಕಷ್ಟ. ಏನೇ ಆದ್ರೂ ಆಲೋಚನೆ ಮಾಡಿ. ಹೇಳಿದ ತಕ್ಷಣ ಅಪಶಕನ ನುಡಿತೀಯಲ್ಲ. ಏನಾಯ್ತು ಪಾಂಡಿ? ಲಾರಿ ಬಗ್ಗೆ ಯೋಚನೆ ಮಾಡಿದ್ರೆ ಟೈರ್ ಪಂಚರ್ ಆಯ್ತು. ಏನ್ ಪಾಂಡಿ, ಟೈರ್ ಪಂಚರ್ ಆಗಿದೆ? ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಮೇಜರ್ ಸುಂದರರಾಜನ ಹತ್ರ ಹೇಳಿದ್ದೇನೆ ಹೇಳು. ನನಗ್ ಬೇರೆ ಟೈಮ್ ಆಗ್ತಿದೆ ಪಾಂಡಿ, ಬೇಗ ಹೋಗ್ಬೇಕು. ಏಯ್, ಪಂಚರ್ ಹಾಕಕ್ ದುಡ್ಡಿಲ್ಲಪ್ಪ. ಹಾಗೆ ತಳ್ಕೊಂಡೋಗು, ನಿಂಗೂ ಬುದ್ಧಿ ಬರುತ್ತೆ. ಪಂಚರ್ ಹಾಕಕ್ ದುಡ್ಡು ಕೊಡ್ತಾ ಹೋಗ್ತಾ ಇದೆಯಲ್ಲ. ಇರು, ಸ್ವಂತವಾಗಿ ಲಾರಿ ಇಟ್ಟು ನಾನೇ ಹೊಸ ಅಂಗಡಿ ಇಡ್ತೀನಿ. ಏ, ಬೇಗ ಅತ್ತೆ, ಹತ್ತಕ್ ಮುಂಚೆ ಹೊರಟು ಬಿಡ್ತಾನೆ. ಬನ್ನಿ ಬನ್ನಿ, ಬೇಗ ಆತ್ತೆ, ಬೇಗ ಎತ್ಕ. ಲಾಸ್ಟಲ್ಲಿ ಹೋಗಮ್ಮ, ಲಾಸ್ಟಲ್ಲಿ ಹೋಗು. ಕುತ್ಕೊಮ್ಮ. ಪರವಾಗಿಲ್ಲ ಕಣೆ, ಇವತ್ತು ಕೂತ್ಕೊಳ್ಳೋಕೆ ಜಾಗ ಸಿಗ್ತಲ್ವಾ? ಹೆಂಗಸರು ಇಲ್ಲ, ಹೋಗ್ಬೇಕು. ಕೂತ್ಕೊಳ್ಳೋ ಜಾಗದಲ್ಲೆಲ್ಲ ಗಂಡಸರು ಕೂತ್ಕೊಂಡ್ಬಿಡ್ತಾರೆ. ಟಿಕೆಟ್ ಚಿಲ್ಲರೆ ಕೊಡಮ್ಮ. ಇಬ್ರಿಗೆ ಜಯನಗರಿಗೆ ಕೊಡಿ. ನೋಡ್ಕೊಂಡು ನಾಕ್ ಕಿತ್ಬಿಡ್ಬೇಡ. ಟಿಕೆಟ್ನ ಭದ್ರವಾಗಿಟ್ಕೋ.
ನೆಕ್ಸ್ಟ್ ಟಿಕೆಟ್ ಭಾರತಿ ನಗರ ಹಾ ಬೇರೆ ಇದು ಕೊಡಮ್ಮ, ನೀನೇ ಟಿಕೆಟ್ ಐತೆ ಇಟ್ಕೋ. ಬೇಗ ಸರಿ ಸರಿ. ಟಿಕೆಟ್ ಏನ್ ಕಷ್ಟ ಕೊಡ್ತಾನೆ, ಒರ್ಸ್ಕೊಂಡೇ ಇದ್ದಾನೆ. ಎಲ್ಲಾರು ನೋಡ್ಕೊಂಡ್ರ ಪಾಪಿ ಇದಕ್ಕಾಗೆ ಬರ್ತಾರೆ. ಹೀಗೆಲ್ಲ ಮಾಡಿದ್ರೆ ಹೇಗೆ ಬಸ್ನಲ್ಲಿ ಬರೋದು? ಹೌದು ಹೌದು. ಇದಕ್ಕಾಗಿನೇ ಬರ್ತಾರೆ. ಹೀಗೆಲ್ಲ ಮಾಡಿದ್ರೆ ಹೇಗೆ ಬಸ್ನಲ್ಲಿ ಬರೋದು? ಟಿಕೆಟ್ ಪಾಪಿಗಳು. ಇರೋದೇ ಒಂದ್ ಬಸ್ಸು, ಇವ್ರ ತೊಂದ್ರೆ ಸಹಿಸಕ್ಕಾಗ್ತಿಲ್ಲ. ಮುಂದಿನ ಸ್ಟಾಪ್ನಲ್ಲಿ ಇಳಿತೀನಿ. ಅದರೊಳಗೆ ಎಷ್ಟು ಅದುಮ್ತೀಯೋ ಅದನ್ನ ಎಲ್ರು ಟಿಕೆಟ್ ತಗೊಂಡ್ರಮ್ಮ. ಪರವಾಗಿಲ್ಲ, ಮುಖದ ಮೇಲೆ ಹೊಡೆದಾಗ ಹೇಳ್ಬಿಟ್ಲು. ಹಲೋ, ಅವನ್ನ ಡೀಸೆಂಟಾಗಿ ಹ್ಯಾಂಡಲ್ ಮಾಡಿದ್ರಿ, ನೀವು ನಂಗೆ ಇಷ್ಟ ಆದ್ರಿ. ಏನೇ ಮಂಜುಳಾ, ಟಾರ್ಚ್ ಲೈಟ್ ಕೆಲಸ ಹೇಗಿದೆ? ಯಾಕಕ್ಕ ಕೇಳ್ತೀರಾ? ಬರೋರ್ನೆಲ್ಲ ಸಂಭಾಳಿಸೋದೇ ಕಷ್ಟ ಆಗ್ತಿದೆ. ಅದಕ್ಕೆ ಅಲ್ವಾ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈ ವಯಸ್ಸಿನಲ್ಲೂ KPR ಜ್ವಲಿಸ್ತಾ ಇದೆಯಾ? ಮೈನರ್, ಈ ಕೆಲ್ಸಕ್ಕೆ ಗೋಡೆ ಪಳಪಳ ಅಂತಿದ್ರೇನೆ ಚಿತ್ರ ಬರೆಯೋಕೆ ಬರ್ತಾರೆ. ನೀನು ಹಾಗೆ ತಾನೇ ಬಂದೆ? ಹೌದು, ಮೈನರ್ ಆಗ್ತಾನೆ ಬಂದೆ. ನಿನ್ನ ಹತ್ರ ಎಲ್ಲಾನು ಕೊಟ್ಬಿಟ್ಟು ಕೂತ್ಕೊಂಡಿದ್ದೀನಿ. ಅಕ್ಕ ಅ, ಅ. ಏನಪ್ಪ ತಂಗದವ್ರೆ? ನಂಜುಂಡ ಹತ್ರ 2 ಹುಡುಗಿ ಹೊಸ್ದಾಗ್ ಬಂದಿದಾರಂತೆ, ಕರ್ಕೊಂಡ್ ಬರ್ಲಾ ಅಂತ ಕೇಳಿದ್ರು. ಏಯ್, ಅವನ ಹತ್ರ ಎಲ್ಲ ಹಾಗೆ ಹೀಗೆ ಅಂತ ಪೇಷಂಟ್ ತರಾನೇ ಇರ್ತಾರೆ. ಗೋವಿಂದ್ರನ ಹತ್ರ ಸರಿಯಾದದ್ದಿದೆ, ಅದನ್ನ ಎತ್ಕೊಂಡ್ ಬಾ. ಅವನ ಹತ್ರದಿಂದ ಕರ್ಕೊಂಡ್ ಬರೋದಕ್ಕಿಂತ ತಗೊಳ್ಳಿ ನಾನ್ ಬಾವಿ ಅಕ್ಕ, ಬಿದ್ದು ಹಾಕೊಳ್ಳಿ. ಸಾಯ್ಬೋದು. ಸುಮ್ನೆ ಇರೆ, ಆಗ್ಬೇಕಾದ ಕೆಲ್ಸ ನೋಡೆ. ಅಕ್ಕ ರೋಜನ ಮಂಡ್ಯ ಕಳ್ಸ್ಲಾ? ಬೆಳಗ್ಗೆ ಅಷ್ಟೇ ಬಂದಿದ್ದಾಳೆ, ಟಯರ್ಡ್ ಆಗಿರ್ತಾಳೆ. ನರ್ಮದಾನ್ ಕರ್ಕೊಂಡು ಹೋಗು. ಸರಿ ಅಕ್ಕ, ನರ್ಮದಾ ಇವತ್ತು ಒಳಗಡೆ ಇರೋಂಗಿಲ್ಲ. ಹೊರಗೇನಾ? నర్మదా అక్క 22 రోజులైంది. నాకే అబద్ధం చెప్తావా? ನೀನೊಬ್ಳು ಲೆಕ್ಕ ಮಾತ್ರ ಅಲ್ಲ, ಇಲ್ಲಿರೋ ಎಲ್ರೂ ಲೆಕ್ಕನೂ ನಂಗೆ ಗೊತ್ತು. ಏಯ್, ಗಾಡಿ ಬಂತು, ಇವಳನ್ನ ಬೇರೆ ಪಾರ್ಟಿ ಕಳಿಸು. ಸರಿಗೋ ಅಕ್ಕ ಹತ್ರ ಹೇಳ್ಬಿಟ್ಟೋಗು. ಒಳ್ಳೆ ಕಂಪ್ನಿ ಕೊಡ್ಬೇಕು. ಈ KPRಗೆ ಒಳ್ಳೆ ಹೆಸರು ತರಬೇಕು, ಸರಿನಾ? ಆಗ್ಲೇ 4 ಕಸ್ಟಮರ್ಸು ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಒಂದ್ ಹೆಣ್ಣು ಗಂಡನ ಹತ್ರ ಮಲ್ಗೋದ್ ಬೇರೆ, ಕಸ್ಟಮರ್ಸ್ ಹತ್ರ ಮಲ್ಗೋದ್ ಬೇರೆ. ಅರ್ಥ ಆಯ್ತು ಅಂದ್ಕೊಂತೀನಿ. ಚೆನ್ನಾಗ್ ಮಾಡ್ತಾಳೆ ಅಡ್ವೈಸು. ಗಂಡನ್ನು ಕೂಡ ಈಸಿಯಾಗಿ ಯಾಮರ್ಸ್ಬಿಡ್ತಾಳೆ. ಆದ್ರೆ ಕಾಸು ಕೊಡೋವನ್ನೇ ಯಾಮರ್ಸಕ್ಕಾಗತ್ತಾ? ಆದ್ರೆ ಅವನೇನ್ ಬಿಡ್ತಾನ? ಹೋಗು, ನೋಡ್ಕೊಂಡು ನಡ್ಕೋ. ಅಕ್ಕ ನಾನು ಹೇಳ ಕೇಳು. ಅಕ್ಕ, ಇಬ್ರು ಅರ್ಧ ಗಂಟೆ ಅಂತ ಹೇಳಿದ್ರು. ಹೋದ್ರೆ 3 ಜನ ಫುಲ್ ಆಗಿ ಇತ್ತು. ಬರೀ 1000 ರೂಪಾಯಿ ಕೊಟ್ಟು ಹೋಗಿದೆ. ಮೈನರ್, ಏನ್ ಪಾರ್ಟಿ ಹಿಡ್ದಿದ್ಯಾ? ನಂಬರ್ ಗೊತ್ತಲ್ವಾ? ಮೊದ್ಲು ಫೋನ್ ಮಾಡು. ಹಲೋ, ಕೊಡ ಇಲ್ಲಿ. ಏನು 1000 ರೂಪಾಯಿ ಕೊಡೋದಾ? ಬಾಕಿ ದುಡ್ಗೆ ನಿಮ್ಮಮ್ಮ, ಅಕ್ಕ, ಚಿಕ್ಕಮ್ಮ ಎಲ್ಲ ಬರ್ತಾರಾ? ಮರ್ಯಾದಕ್ಕೆ ಕೊಟ್ಟು ಕಳ್ಸು. ಹೋಗು, ಬಾಕಿ ದುಡ್ಡು ಇಸ್ಕೊಂಬ. 3 ಜನ ಯಾಮರ್ಸ್ಬಿಟ್ರಲ್ಲ, ನನಗೆ ಗೊತ್ತಿಲ್ಲ. ಗೋದಾವರಿ, ಅವಳಿಗೆ ಸೇರ್ಬೇಕಾದನ್ನ ಕೊಟ್ಟು ಕಳ್ಸಮ್ಮ. ನಾವು ನ್ಯಾಯವಾಗಿದ್ರೇನೆ ನಮ್ಮನ್ನ ಹುಡ್ಕೊಂಡು ಜನ ಬರ್ತಾರೆ. ಹೋಗಮ್ಮ. ಸರಿ ಅಕ್ಕ, ಬಾ. ನಿಮ್ಮ ಮಗಳು ಶಾಲೆಗೆ ಹೋದ್ಲಾ? ಬಸ್ಗೆ ಹಣ ಕೇಳಿದ್ರಲ್ಲ, ನಮ್ಮ ಅತ್ತೆ. ಕೊಡಮ್ಮ. ಚಿಲ್ರೆ ಆಹಾ
ಇದ್ರಲ್ಲಿ 10 ಪೆಟ್ಗೆ ಆಂಧ್ರ ಕಳಿಸಿ Okay, ಮತ್ತೆ sir. 10 ಪೆಟ್ಗೆ ಕೇರಳ Okay, ಕಳಿಸಿ sir. ನಮ್ಮ ಕಂಪ್ನಿ ಹೆಸರಲ್ಲಿ ಬಿಲ್ ಹಾಕಿ ಸರಿ ಸರ್ ಬಿಲ್ ಹಾಕಿ ಇನ್ಫಾರ್ಮ್ ಮಾಡಿ ಓಕೆ ಓಕೆ ಸರ್ ಏ ಬೇಗನೆ ಆಗ್ಬೇಕು ಆಗ್ಲಿ ಆ, ಆಗ್ಲಿ ಏ ತಿರ್ಗ್ಸು ಆಗ್ಲಿ ಹಾ ಹಾಗೆ ಇಡು ಚೆನ್ನಾಗಿದ್ದಾಳೆ. ಏನಪ್ಪ ಅದೇನೆ ಅದೇ ಅಂದ್ರೆ ಹುಡುಗ ಸಿಕ್ಕಾಕೊಂಡ್ಬಿಟ್ಟ. ಯಾಕೆ ಹೇಳ್ತೀಯೋ ಇರಿ ಒಂದು ಗುಂಡ್ಬಲ್ ತಗೊಳ್ಳಿ. ಏನದು ಏ ಒಂದು ಗುಂಡ್ಬಲ್ ತಗೊಳ್ಳಿ. ಆ, ಓ. ಏನ್ ಹೇಳಿದ್ರು ಗೊತ್ತಾಗಲ್ಲ. ಹಾ ಕೊಡು. ಆ, ಹಾ ಎಷ್ಟು ಪವರ್ ನಾ ಹೇಳಿದೆ ಅಲ್ವಾ? ನಾ ಹೇಳಿದೆ ಅಲ್ವೇ? ಹುಡುಗ ಕನ್ಫರ್ಮ್ ಆಗಿ ಸಿಕ್ಕಾಕೊಂಡ್ಬಿಟ್ಟ. ಇದನ್ ಮಡಿಕೆ ಹಾಗೆ ಹೇಳ್ತೀಯ? ಅದೇ ಕರೆಂಟ್ ಇಲ್ಲೇ ಬರ್ಬಿಡ್ತಾ ಇದೆಯಲ್ಲ. ಏ ಬಾಲ, ನಾ ತುಂಬಾ ಫಿಗರ್ಗಳನ್ನು ನೋಡಿದವನು. ನೀನ್ ನೋಡಿರೋ ಫಿಗರ್ನ ನನಗೆ ತೋರಿಸು. ಅವಳು ನಿನಗೆ ಸಿಗ್ತಾಳ ಇಲ್ವಾ ಅನ್ನೋದನ್ನ ನಾನು ನಿನಗೆ ತೀರ್ಪು ಹೇಳ್ತೀನಿ. ಸರಿ, ಆ ಹುಡುಗಿ ಯಾವ ಏರಿಯಾ? ಬಾಲ ಪಾಂಡಿ ಹತ್ರ ಎಣ್ಣೆ ಯಾರನ್ನು ತೋರ್ಸು, ಅವನು ಬೇಗನೆ ಮುಗಿಸ್ತಾನೆ. ಮಾಮ, ಗಾಂಧಿ ರೋಡ್ ಪಕ್ಕದಲ್ಲಿರೋ ಒಂದು ಛತ್ರ ಬಸ್ ಸ್ಟ್ಯಾಂಡ್ಗೆ ಸರಿಯಾಗಿ 11 ಗಂಟೆಗೆ ಬರ್ತಾಳೆ. ಹಾ ಇವಾಗ ಗೊತ್ತಾಯ್ತು. ದಿವಸ ಬ್ಯಾಂಕ್ ಹೋಗ್ತೀನಿ ಅಂತ ಅವಳ ಹಿಂದ್ಗಡೆನೆ ನೀನ್ ಹೋಗ್ತಾ ಇದ್ದೆ. ಯಾಕೆ ನಾಚ್ಕೋತಾ ಇದ್ದೇನೆ ನೋಡು ಅಳಿಯ. ಲೇ, ಅಣ್ಣ ಬಿಡಣ. ಏಯ್ ನನ್ನ ಜೊತೆ ಬಾ, ಆ ಹುಡುಗಿ ನಿಂಗೆ ಸೆಟ್ ಮಾಡ್ಕೊಡ್ತೀನಿ ನಾನು. ಏಯ್ ಏನು ಅವನಿಗೆ ಮಾತ್ರ ಕರೆಕ್ಟ್ ಮಾಡು. ಇಲ್ಲಾಂದ್ರೆ ಹಾ ನೋ ಉರಿಲೇ ಇಲ್ಲ. ಉರಿಯಲ್ಲ ಕಣೋ. ಗೊತ್ತಿರೋ